ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲಾ ಪಟ್ಟಲಚಿಂತಿ ಗ್ರಾಮಕ್ಕೆ ನಾವೊಂದು ಹತ್ತಿ ಬೆಳೆನ ಫೀಲ್ಡ್ ವಿಸಿಟ್ಗೆ ಅಂತ ಬಂದಿದ್ವಿ. ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಒಳಗ ನಮ್ಮ ರೈತರಾದಂತ ತಮ್ಮ ಹೆಸರು ಸರ್? ತಂದೆ ಸರ್ ಮಾಸನಗೌಡ. ಅವರು ಇಲ್ಲಿ ನಮ್ಮ ದುರ್ಗಾ ಅಗ್ರಿ ಕ್ಲಿನಿಕ್ ಒಳಗ ಹತ್ತಿ ಬೀಜವನ್ನ ಖರೀದಿ ಮಾಡಿದ್ರು. ಆ ಒಂದು ಹತ್ತಿ ಬೀಜನ ಫೀಲ್ಡ್ ವಿಸಿಟಿಂಗ್ ಅಂತ ನಾವು ಇಲ್ಲಿ ಬಂದಿದ್ವಿ. ಈಗ ಅವ್ರ ಬಾಯಿಂದ ಆ ಬೀಜನ ಹತ್ತಿ ಬೀಜ ಯಾವ ತರ ಇದೆ ಅಂತ, ಅವ್ರ ಬೆಳೆ ಯಾವ ತರ ಇದೆ ಅಂತ ನಾವು ಅವ್ರ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ? ಹೆಸರು ಒಬ್ಳಗೌಡ ಸರ್. ಒಬ್ಳಗೌಡ. ಸರ್ ನಿಮ್ಮ ವೃತ್ತಿ? ವೃತ್ತಿ ಇದು ರೈತ ಸರ್. ರೈತರು. ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಹತ್ತಿ ಬೆಳೆನ ಬೆಳ್ಯಾಕ? ಇದೇ ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಸರ್. ಸರ್ ಎಲ್ಲಿ ತಗೊಂಬಂದಿದ್ರಿ ನೀವು? ಶ್ರೀ ದುರ್ಗಾ ಕ್ಲಿನಿಕ್ ಗಜೇಂದ್ರ ಸರ್. ದುರ್ಗಾ ಅಗ್ರಿ ಕ್ಲಿನಿಕ್ ಗಜೇಂದ್ರಗೌಡದೊಳಗ ನೀವು ತಗೊಂಬಂದಿರಿ. ಸರಿ ಸರ್. ಈ ಕಂಪ್ನಿ ಇದು ಯಾವ ಸರ್? ಇದು ವೆರೈಟಿ ಯಾವ್ದು? ಇದು ವೆರೈಟಿ ಸಿದ್ಧ ಸರ್. ಸಿದ್ಧ ಅಂತ. ಚಲೋ ಅನ್ಸೈತೆ ಸರ್? ಚಲೋ ಅನ್ಸುತ್ತೆ ಸರ್. ಇದ ಫಸ್ಟ್ ನೀವು? ಇದೇ ಫಸ್ಟ್ ಸರ್. 60 ರಿಂದ 70 ಇದೆ ಏನ್ ಸೆಟ್ಟಿಂಗ್ ಕಾಯಿ 60 ರಿಂದ 70. ಎಷ್ಟು ದಿವಸದ ಐತಿ ಸರ್ ಇದು ಬೆಳಿ? ಸರ್ ಒಂದೂವರೆ ತಿಂಗಳ ಸರ್. ಒಂದೂವರೆ ತಿಂಗಳದ? ಒಂದೂವರೆ ತಿಂಗಳದ್ರೊಳಗ ನಿಮ್ಗ 50 ರಿಂದ 60 ಎಣ್ಸಿರಿ ಸರ್? ಕರೆಕ್ಟ್. ಇದಕ್ಕೆ ಔಷಧ ಏನೇನ ಸಿಂಪಡಣೆ ಮಾಡ್ರಿ ಸರ್? ಇನ್ನ ಏನು ಮಾಡಿಲ್ಲ? ಇನ್ನ ಮಾಡಿ ಸರ್. ಫಸ್ಟ್ ಟೈಮ್ ಮಾಡ್ತಾರೆ. ಮಾಡ್ಬೇಕು. ಇನ್ನ ಮಾಡಿಲ್ಲ. ಸರ್. ಇದಕ್ಕೆ ಏನಾರ ರೋಗ ಅಂತ ಏನಿಲ್ಲ ಸರ್. ಎಲ್ಲ ಚೊಕ್ಕ ಸರ್. ಚಿಗಿ ಇಲ್ಲ. ಚಲೋ ಬಂದೈತಿ. ಬಟ್ ಈಗ ಕಾಯಿ ಸೆಟ್ಟಿಂಗ್ ಆಗ್ಲಿ ಗಿಡ ಆಗ್ಲಿ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ಚಲೋ ಅನ್ಸುತ್ತೆ ಸರ್. ಚಲೋ ಅನ್ಸುತ್ತೆ. ಚಲೋ ಸರ್. ಬಿತ್ತ ಮುಂದೆ ಯಾವ್ದು ಕೊಟ್ರಿ ಸರ್ ಗೊಬ್ಬರ? ಮಿಕ್ಸರ್ ಹಾಕಿರಿ. ಈಗ ಒಳ್ಳೆ ಮತ್ತೆ ಈಗ ನೆಕ್ಸ್ಟ್ ಟೈಮ್ ಯಾವ್ದ್ರ ಗೊಬ್ಬರ ಕಟ್ಬೇಕನ್ ಸರ್? ಕೊಟ್ಬೇಕು ಸರ್. ಕಟ್ಬೇಕು. ಸರಿ ಸರ್. ಈಗ ಅದಕ್ಕೆ ಔಷಧ ಅಂತದ್ ಏನ್ ಮಾಡೋದಿಲ್ಲ? ಕಾಯಿ ಉದ್ರದಾಗ್ಲಿ ಏನಿಲ್ಲ? ಕಾಯಿ ಉದ್ರದು ಏನಿಲ್ಲ ಸರ್. ಹೂವುದಿಲ್ಲ. ನಿಮ್ಮ ನಿರೀಕ್ಷೆ ಎಷ್ಟ ಐತಿ ಸರ್? ಈಗ ನಾವು ಎಷ್ಟು ಕ್ವಿಂಟಲ್ ತೆಗಿಬಹುದು ಅನ್ನೋ ನೀವು? ಒಂದು 10, 12, 15 ಅಂತ ಮಾಡಿ ಸರ್. ಒಂದ್ 15 ಕ್ವಿಂಟಲ್ ಮಟ್ಟ ನಿಮ್ದು ಅಕ್ಯುರೇಟ್ ಆಗಿ ಐತಿ. ಆದ್ರ ಅದ ಎಷ್ಟು ಬರ್ತ ನೋಡ್ಬೇಕು. ನೋಡ್ಬೇಕು. ಈಗ ಒಟ್ಟು ನಿಮಗಂತೂ ಸದ್ಯಕ್ಕೆ ಚಲೋ ಐತಿ. ಚಲೋ ಸರ್. ಎಷ್ಟ್ ದಿವಸದ ಐತಿ ಸರ್ ಬೆಳಿ ಇದು? 1 ತಿಂಗಳ ಮೇಲೆ ಆಗೈತೆ ಸರ್. 1 ತಿಂಗಳದ ಮೇಲೆ. ಈಗ ಮತ್ತೇನು ನೀವು ಅದಕ್ಕೆ ಮೇಂಟೆನೆನ್ಸ್ ಅಂತದ್ ಏನು ಮಾಡಿ? ಏನೇನಿಲ್ಲ. ಚೆನ್ನಾಗ್ ಬಂದೈತಿ. ಇದಕ್ಕ ಮುಂದ ನೀವು ರೈತರು ಹಾಕೋಬಹುದು ಸರ್? ಈಗ ನಮ್ಮ ದುರ್ಗಾ ಅಗ್ರಿ ಕ್ಲಿನಿಕ್ ರೈತರಿಗೆ ನೀವು ನಿಮ್ ಬಾಯಿಂದ ನೀವ್ ಏನ್ ಹೇಳಕ್ ಇಷ್ಟ? ಎಲ್ಲರಿಗೂ ಇಷ್ಟ ಹೇಳ ಸರ್. ಇಲ್ಲಿ ದುರ್ಗಾ ಅಗ್ರಿ ಕ್ಲಿನಿಕ್ ವತಿಯಿಂದ ತುಂಬಾ ಬೀಜ ಸಿಗ್ತಾವು. ವೆರೈಟಿ ಚಲೋ ಬರ್ತೈತಿ. ಈಗ ಲಾಸ್ಟ್ ಟೈಮ್ ನಿಮ್ಗ ಇದು ಕೊಟ್ಟಿದ್ದೆ ಸರ್, ಮೆಕ್ಕೆಜೋಳ ಬೀಜ ಕೊಟ್ಟಿದ್ದೆ NRL. ಅದು ಹೆಂಗ್ ಬಂದ್ ಸರ್? ಯಾಕಂದ್ರೆ ನೀವು ಫಸ್ಟ್ ಟೈಮ್ ನಮ್ ಜೊತೆ ತಗೊಂಡಿದ್ದು. ಅದು ಚೆನ್ನಾಗ್ ಬಂದ್ ಸರ್. ಅದು ಚೆನ್ನಾಗ್. ಅದು ಎಷ್ಟು ಬಂದ್ ಸರ್ ಇಳುವರಿ? ಅದ್ ಇಳುವರಿ ಒಂದ್ 28-27 ಕ್ವಿಂಟಲ್ ಮ್ಯಾಗ ಕೊಟ್ಟಿದೆ ಬಂದೈತ್ರಿ. ಅದು ನೀವು ಬ್ಯಾಸಿಗ್ಯಾಗ ಹಾಕಿದ್ದು? ಬ್ಯಾಸಿಗೆ ಸರ್. ಬ್ಯಾಸಿಗ್ಯಾಗ ಹಾಕಿದ್ದು ನೀರಾವರಿಗೆ ಹಾಕಿರಿ? ಆದ್ರ ಒಂದ್ ಸ್ವಲ್ಪ ನೀರ್ ಮಿಸ್ ಮಾಡಿರಿ? ಮಿಸ್ ಆಗ ಸರ್. ಅಂತ ಬ್ಯಾಸಿಗೆ ಸ್ವಲ್ಪ ನೀರ್ ಮಿಸ್ ಆತ್ ಸರ್. ಅದ ಮಿಸ್ ಆದ್ರೂ 27 ಕ್ವಿಂಟಲ್ 26 ಕ್ವಿಂಟಲ್ ಬಂದೈತಿ. ಅಡ್ಡಿ ಇಲ್ಲ ಸರ್. ಒಳ್ಳೇದಾಗ್ಲಿ. ಈಗ ಇದೇ ರೀತಿ ನೀವು ನಮ್ಮ ದುರ್ಗಾ ಅಗ್ರಿ ಕ್ಲಿನಿಕ್ ನಾಗ ಇನ್ನೂ ಹೆಚ್ಚಿನ ರೀತಿ ಒಳಗ ಬೀಜ ಆಗ್ಲಿ ಗೊಬ್ಬರ ಆಗ್ಲಿ ಔಷಧ ಆಗ್ಲಿ ಖರೀದಿ ಮಾಡ್ರಿ. ರೈತರಿಗೂ ಸ್ವಲ್ಪ ಹೇಳ್ರಿ. ಯಾಕಂತಂದ್ರ ನಾವು ಆದಷ್ಟು ರಾಸಾಯನಿಕನ ಬಿಡ್ಬೇಕು, ಸಾವಯವನ ಜಾಸ್ತಿ ಬಳಸ್ಬೇಕು. ಸಾವಯವನು ಅದ್ರ ಕಡೆ ಲಕ್ಷ್ಯ ಕೊಡ್ರಿ ನೀವು. ಇಷ್ಟ ಹೇಳಿ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಯಾರೆಲ್ಲ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋರಿ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಅಂತ ಹೊಡೆದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅನೇಕ ರೀತಿ ಇದೇ ರೀತಿ ಕೃಷಿ ಬಗ್ಗೆ ಮಾಹಿತಿಗಳಾಗ್ಲಿ ನಿಮ್ಗೆ ಏನಾದ್ರು ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಬೀಜ ಮತ್ತು ರಸಗೊಬ್ಬರಗಳು ಬೇಕಾದ್ರೆ ಶ್ರೀ ದುರ್ಗಾ ಅಗ್ರಿ ಕ್ಲಿನಿಕ್ ಬಂದು ಸಂಪರ್ಸ್ರಿ ಅಂತ ಹೇಳ್ತಾ ಇಷ್ಟ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.